ಇನ್ನು ಹುಬ್ಬಳ್ಳಿಯಲ್ಲಿ ಎದೆ ಝಲ್ಲನ್ನಿಸೋ ರೀತಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಜೆಸಿಬಿ ರಿಪೇರಿ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಹಿಂದಿನಿಂದ ಬಂದು ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ವ್ಯಕ್ತಿಯ ರುಂಡವೇ ಕತ್ತರಿಸಿಕೊಂಡು ಹೋಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಎದೆ ಝಲ್ಲನ್ನಿಸೋ ಭೀಕರ ಅಪಘಾತ. ಜೆಸಿಬಿ ರಿಪೇರಿ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಹಿಂದಿನಿಂದ ಕಾರ್ ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ವ್ಯಕ್ತಿಯ ರುಂಡವೇ ಕತ್ತರಿಸಿ ಬಿಟ್ಟಿದೆ. ಕಾರಿನ ಎಂಜಿನ್ ಒಳಗೆ ವ್ಯಕ್ತಿಯ ರುಂಡ ಸೇರ್ಕೊಂಡಿತ್ತಂತೆ. ತಾಂತ್ರಿಕ ಕಾರಣದಿಂದ ಜೆಸಿಬಿ ರಸ್ತೆ ಬದಿ ಕೆಟ್ಟು ನಿಂತಿರುತ್ತೆ. ಇದನ್ನ ಜೆಸಿಬಿ ಆಪರೇಟರ್ ಒಬ್ಬರು ಸರಿ ಮಾಡ್ತಾ ಇರ್ತಾರೆ. ಆಗ ಹಿಂಬದಿಯಿಂದ ಬಂದು ಕಾರು ಡಿಕ್ಕಿ ಹೊಡೆಯುತ್ತೆ. ಹುಬ್ಬಳ್ಳಿಯ ಕುಂದಗೋಳ ರಸ್ತೆಯ ಶೆರೆವಾಡ ಬಳಿ ನಡೆದಿರುವಂತಹ ಘಟನೆ. ಶೆರೆವಾಡ ಗ್ರಾಮದ 32 ವರ್ಷದ ಸದಾನಂದ ಕಟೇಗಾರ ಅನ್ನೋರು ಬಹಳ ಭಯಂಕರವಾಗಿ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಾರ್ನಲ್ಲಿದ್ದಂತಹ 5 ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿಕುಮಾರ್, ನಿಜಕ್ಕೂ ಹೇಳೋದಿಕ್ಕೆ ಕಷ್ಟ ಆಗ್ತಾ ಇದೆ, ಇದು ಅಷ್ಟು ಭಯಂಕರವಾಗಿದೆ ಅನ್ನುವಂಥದ್ದು. ರುಂಡವೇ ಕಟ್ಟಾಗಿದೆ ಅಂತ. ಸೊ ಯಾವಾಗ ನಡೆದಿರುವಂತಹ ಘಟನೆ ಮತ್ತು ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸದ್ಯ? ಸಂಪತ್, ಪ್ರಮುಖವಾಗಿ ಈ ಒಂದು ರಸ್ತೆ ಬದಿಯಲ್ಲಿ ಕೆಟ್ಟು ನಿಂತಹ ಜೆಸಿಬಿಯನ್ನ ರಿಪೇರಿ ಮಾಡುತ್ತಿದ್ದಂತಹ ಜೆಸಿಬಿ ಆಪರೇಟರ್ ಒಬ್ರು ಈ ಒಂದು ಎದೆ ಜಲ್ ಎನ್ನಿಸುವಂತ ಅಪಘಾತದಲ್ಲಿ ಮೃತರಾಗಿದ್ದು ನಿಜಕ್ಕೂ ಕೂಡ ಆತಂಕ ಉಂಟು ಮಾಡಿದೆ. ಆ ಒಂದು ಕುಂದಗೋಳದ ಮುಖ್ಯ ರಸ್ತೆಯಲ್ಲಿರುವಂತಹ ಶೆರೆವಾಡ ಗ್ರಾಮದಲ್ಲಿ ಈ ಒಂದು ಭೀಕರವಾದಂತಹ ಅಪಘಾತವಾಗಿದ್ದು, ಆ ಒಂದು ದುರಸ್ತಿ ಆದಂತಹ ಒಂದು ಜೆಸಿಬಿಯನ್ನ ಆ ಒಂದು ಜೆಸಿಬಿ ಆಪರೇಟರ್ ರಿಪೇರಿ ಮಾಡಲು ಪ್ರಯತ್ನ ಪಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದಂತಹ ಒಂದು ಕಾರು ಆ ಒಂದು ಜೆಸಿಬಿಗೆ ಗುದ್ದಿದೆ. ಈ ಒಂದು ಗುದ್ದಿದ ರಭಸಕ್ಕೆ ಜೆಸಿಬಿ ಆಪರೇಟರ್ ರುಂಡ ಮುಂಡವೇ ಸಪರೇಟ್ ಆಗಿದ್ದು, ಈ ಒಂದು ರುಂಡವನ್ನ ಮತ್ತು ಮುಂಡವನ್ನ ಎರಡೂವನ್ನ ತೆಗೆದುಕೊಂಡಿರುವಂತಹ ಕುಂದಗೋಳ ಪೊಲೀಸರು ಆ ಒಂದು ಕುರಿತಂತೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇಂತಹ ಒಂದು ನಿಜಕ್ಕೂ ಎದೆ ಜಲ್ ಎನ್ನಿಸುವಂತಹ ಅಪಘಾತ ಆ ಒಂದು ರಸ್ತೆಯ ಮೇಲೆ ಹೋಗುವವರನ್ನ ಆತಂಕ ಮಾಡಿದ್ದು, ನಿಜಕ್ಕೂ ಕೂಡ ಭಯಾನಕವಾದಂತಹ ಅಪಘಾತಕ್ಕೆ ಸಾರ್ವಜನಿಕರು ಕೂಡ ಬೆಚ್ಚಿ ಬಿದ್ದಿದ್ದು, ಈ ಒಂದು ವಿಚಾರ ಕುರಿತಂತೆ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕುಂದಗೋಳ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದು, ಈ ಒಂದು ಅಪಘಾತದಲ್ಲಿ ಕಾರ್ನಲ್ಲಿದ್ದಂತಹ 2-3 ಗಾಯಗೊಂಡಿದ್ದು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಂಪತ್. ರವಿಕುಮಾರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ